ಹಲೋ ಗಾಯ್ಸ್, ಒಂದು ಸುಂದರವಾಗಿರುವಂತ ಸಾಮ್ರಾಜ್ಯ ತುಂಬಾ ಚೆನ್ನಾಗಿ ಜೀವನ ಮಾಡ್ತಿರ್ಬೇಕಾದ್ರೆ ಆ ರಾಜ್ಯದ ಮೇಲೆ ಒಬ್ಬನ ಕಣ್ಬಿದ್ದು ಆ ಸಾಮ್ರಾಜ್ಯನ ಮೋಸದಿಂದ ಕಿತ್ಕೊಂಡು ಅಲ್ಲಿರುವಂತ ಜನರಿಗೆಲ್ಲ ತುಂಬಾ ಟಾರ್ಚರ್ ಕೊಡಕ್ಕೆ ಶುರು ಮಾಡ್ತಾನೆ. ಇದರಿಂದ ಸ್ವಲ್ಪ ಜನ ರೋರಿನ್ಸ್ಗಳು ತಮ್ಮ ಸಾಮ್ರಾಜ್ಯನ ವಾಪಸ್ ಪಡ್ಕೊಬೇಕು, ಅಲ್ಲಿರುವಂತ ಜನರನ್ನೆಲ್ಲ ಕಾಪಾಡಬೇಕು ಅಂದ್ಬಿಟ್ಟು ಇವ್ರುಗಳೆಲ್ಲ ಏನನ್ನೆಲ್ಲ ಮಾಡ್ತಾರೆ ಅಂತ ಇವತ್ತು ನಾವು ಈ ಮೂವಿ ನೋಡೋಣ. ಅಂದಾಗೆ ಈ ಮೂವಿ ಹೆಸರು 47 ರೋರಿನ್ ಅಂತ. ಮತ್ತೆ ಹಾಗೆ ರೀಸೆಂಟ್ ಆಗಿ ನಾನು ದ ಹಾರ್ಟ್ ಆಫ್ ದಿ ರೇಸಿಂಗ್ ಇನ್ ದಿ ರೈನ್ ಅಂತ ಒಂದು ಮೂವಿನ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನೀವು ಇನ್ನೂ ಯಾರಾದ್ರೂ ಮೂವಿ ನೋಡಿಲ್ಲ ಅಂದ್ರೆ ಇಂಡು ಸ್ಕ್ರೀನ್ ಬರುತ್ತೆ, ಹೋಗಿ ನೋಡಿ. ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋಕ್ಕೊಂದು ಲೈಕ್ನ ಮಾಡಿ. ಸರಿ, ಕತೆ ಒಳಗಡೆ ಹೋಗೋಣ ಬನ್ನಿ. ಮೂವಿ ಓಪನಿಂಗ್ ಸೀನ್ ಒಂದು ಹುಡುಗ ತುಂಬಾ ಭಯದಿಂದ ಓಡೋಗ್ತಾ ಇರ್ತಾನೆ. ಓಡೋಗ್ತಾ ಅವನ್ಗೆ ಪ್ರಜ್ಞೆ ತಪ್ಪಿ ಅಲ್ಲೇ ಬಿದ್ದೋಗ್ಬಿಡ್ತಾನೆ. ಈ ಹುಡುಗನ ಹೆಸರು ಕಾಯ್ ಅಂತ. ಆಗ ಅದೇ ಜಾಗಕ್ಕೆ ಇನ್ನೊಂದು ಹುಡುಗ ಬರ್ತಾನೆ, ಇವನ ಹೆಸರು ಓಯಿಶಿ ಅಂತ. ಈ ಓಯಿಶಿ ಈ ಹುಡುಗನ್ನ ನೋಡ್ಬಿಟ್ಟು ಅವನ್ನ ಸಾಯಿಸೋದಕ್ಕೆ ಟ್ರೈ ಮಾಡ್ತಾ ಇರ್ತಾನೆ. ಯಾಕೆಂದ್ರೆ ಇವನು ಟೆಂಗು ಅನ್ನೋ ಡಿಮನ್ಸ್ ಗಳಿರೋ ಜಾಗದಿಂದ ಬಂದಿದ್ದಾನೆ ಅಂತ. ಆಗ ಅಲ್ಲಿಗೆ ಆಸುನು ಎಂಬ ರಾಜ ಬಂದ್ಬಿಟ್ಟು ತಡಿತಾನೆ. ಇವ್ನಿನ್ನು ಚಿಕ್ಕ ಹುಡುಗ, ಇವ್ನಿಗೇನು ಗೊತ್ತಾಗೋದಿಲ್ಲ ಅನ್ಬಿಟ್ಟು ಅವನ ತನ್ನ ರಾಜ್ಯಕ್ಕೆ ಕರ್ಕೊಂಡು ಹೋಗ್ತಾನೆ. ಇವನ ರಾಜ್ಯದ ಹೆಸರು ಆಕೋ ಅಂತ. ಇವನ್ ರಾಜ್ಯಕ್ಕೆ ಕರ್ಕೊಂಡ್ ಬಂದಾಗ ಈ ಆಸುನನ ಮಗಳು ಮೀಕಾನೆ ನಮ್ ಹೀರೋಗೆ ಟ್ರೀಟ್ಮೆಂಟ್ ಮಾಡ್ತಾಳೆ. ಮತ್ತೆ ನಮ್ ಹೀರೋ ಅದೇ ಒಂದು ರಾಜ್ಯದಲ್ಲಿ ಇರೋದಕ್ಕೆ ಶುರು ಮಾಡ್ತಾನೆ. ನೋಡ್ತಿದ್ದಂಗೆನೆ ಮೀಕಾ ಹಾಗೂ ನಮ್ ಹೀರೋ ಕಾಯಿಗೆ ಇಬ್ರಿಗೂ ಚಿಕ್ಕ ವಯಸ್ಸಿಂದನೇ ಲವ್ ಆಗ್ಬಿಟ್ಟಿರುತ್ತೆ. ಬಟ್ ಆದ್ರೆ ನಮ್ ಹೀರೋ ಕಂಡ್ರೆ ಇಲ್ಲಿರೋರು ಯಾರಿಗೂ ಕೂಡ ಇಷ್ಟನೇ ಇರೋದಿಲ್ಲ, ರಾಜನೊಬ್ಬನ್ ಬಿಟ್ರೆ. ಹಾಗೆ ಕಾಲ ಕಳೀತಿದ್ದಂಗೆನೆ ನಮ್ ಹೀರೋನು ಕೂಡ ಬೆಳ್ಕೊಂಡು ದೊಡ್ಡವನಾಗ್ಬಿಡ್ತಾನೆ. ಈಗ ಇವ್ರುಗಳು ಒಂದು ಮಾಸ್ಟರ್ ನ ಬೇಟೆ ಆಡೋದಕ್ಕೆ ಅಂತ ಬಂದಿರ್ತಾರೆ. ಅದಕ್ಕೋಸ್ಕರ ಹುಡುಕಾಟ ನಡೀತಾ ಇರುತ್ತೆ. ನೋಡ್ತಿದ್ದಂಗೆನೆ ಆ ಒಂದು ಮಾಸ್ಟರ್ ಕೂಡ ಇವ್ರಗಳ ಮೇಲೆ ಅಟ್ಯಾಕ್ ಮಾಡ್ಬಿಡುತ್ತೆ. ಇವ್ರುಗಳು ಕೂಡ ಆ ಒಂದು ಮಾಸ್ಟರ್ ನ ಸಾಯಿಸೋದಕ್ಕೆ ತುಂಬಾ ಟ್ರೈ ಮಾಡ್ತಾರೆ, ಆದ್ರೆ ಅದು ತುಂಬಾ ಪವರ್ಫುಲ್ ಆಗಿರುತ್ತೆ. ಇದರಿಂದ ಆಗ್ತಾನೆ ಇರೋದಿಲ್ಲ. ನಮ್ ಹೀರೋನು ಕೂಡ ಅದನ್ನ ಅಟ್ಟ ಆಡ್ಸ್ಕೊಂಡು ಅದರಿಂದನೇ ಹೋಗ್ತಾನೆ. ಹೀಗೆ ಮುಂದೆ ಹೋಗ್ತಿರ್ಬೇಕಾದ್ರೆ ಒಂದು ಟೈಮ್ ಅಲ್ಲಿ ಯಾಸುನ ಒಬ್ಬ ಸೈನಿಕನ ಮೇಲೆ ಈ ಒಂದು ಮಾಸ್ಟರ್ ಅಟ್ಯಾಕ್ ಮಾಡೋದಕ್ಕೆ ಅಂತ ಬರುತ್ತೆ. ಇದನ್ನ ನೋಡಿದ ನಮ್ ಹೀರೋ ಅವನ್ನ ಕಾಪಾಡ್ಬೇಕು ಅಂದ್ಬಿಟ್ಟು ಒಂದು ಕತ್ತಿಯಿಂದ ಸೂಪರ್ ಆಗಿ ಅದ್ರ ಕತ್ತಿನ ಮುಗ್ಸಾಕ್ಬಿಡ್ತಾನೆ. ಮುಗ್ಸಾಕಿ ಆ ಒಂದು ಮಾಸ್ಟರ್ ನ ಸಾಯಿಸಾದ್ಮೇಲೆ ಅಲ್ಲಿಗೆ ಎಲ್ಲ ಸೈನಿಕರುಗಳು ಕೂಡ ಬರ್ತಾರೆ. ಅವಾಗ ನಮ್ಮ ಹೀರೋ ಸುಮ್ಮನೆ ಆಗ್ಬಿಡ್ತಾನೆ, ಇದನ್ನ ನಾನು ಸಾಯಿಸಿದೀನಿ ಅಂತ ಹೇಳೋದೇ ಇಲ್ಲ. ಆ ಯಾಸುನ್ ಅಂತ ಒಬ್ಬ ಇರ್ತಾನಲ್ಲ, ಅವನು ಇದನ್ನ ಸಾಯಿಸಿದಾನೆ ಅನ್ಬಿಟ್ಟು ಎಲ್ಲರೂ ಕೂಡ ಅಂದ್ಕೊಂಡ್ಬಿಡ್ತಾರೆ. ಆದ್ರೆ ಓಯಿಶಿಗೆ ಗೊತ್ತಿರುತ್ತೆ ಈ ಒಂದು ಮಾಸ್ಟರ್ ನ ಕಾಯಿನೇ ಸಾಯಿಸಿರೋದು ಅಂತ. ಯಾಕೆ ಅಂದ್ರೆ ಅವನ ಕೈ ಮೇಲೆ ಆ ಮಾಸ್ಟರ್ದು ರಕ್ತ ಇರುತ್ತೆ. ಅದನ್ನ ಸಾಯಿಸಿ ಎಲ್ಲರೂ ಕೂಡ ಅಲ್ಲಿಂದ ಹೋಗ್ತಿರ್ಬೇಕಾದ್ರೆ ನಮ್ ಹೀರೋ ಒಂದು ಫಾಕ್ಸ್ ನ ನೋಡ್ತಾನೆ. ಅದ್ರ ಕಣ್ಣು ನೋಡೋದಕ್ಕೆ ಒಂದ್ ಸೈಡ್ ನೀಲಿರುತ್ತೆ, ಇನ್ನೊಂದ್ ಸೈಡ್ ಬ್ರೌನ್ ಇರುತ್ತೆ. ಇದನ್ನ ಇವನು ಅಬ್ಸರ್ವ್ ಮಾಡ್ತಾನೆ. ನೆಕ್ಸ್ಟ್ ನಾವು ನಗಾಟೋ ಸಾಮ್ರಾಜ್ಯದ ರಾಜಕುಮಾರನ್ನ ನೋಡ್ತೀವಿ. ಇವನ ಹೆಸರು ಕೀರಾ ಅಂತ. ಈ ಕೀರಾ ಹತ್ರ ಅವಾಗ್ಲೇ ನೋಡಿದ್ವಲ್ಲ ಫಾಕ್ಸ್ ಒಂದು ವೈಟ್ ಕಲರ್, ಅದು ಬರುತ್ತೆ. ಆಕ್ಚುಲಿ ಇದು ಬೇರೆ ಯಾರು ಆಗಿರೋದಿಲ್ಲ, ಒಂದು ವಿಚ್ ಆಗಿರ್ತಾಳೆ ಇವಳು. ಇವಳ ಹೆಸರು ಮಿಜುಕಿ ಅಂತ. ಕೀರಾ ಇವಳ ಹತ್ರ ಕೇಳ್ತಾನೆ, ಆಸೋನು ರಾಜ ಸತೋದ್ನ ಅಂತ. ಇದರಿಂದ ಅವಳು ಕೂಡ ಇಲ್ಲ, ಅವ್ನ್ ಸಾಯಿಲ್ಲ, ಬದುಕೊಂಬಿಟ್ಟ ಅಂತ ಹೇಳ್ತಾಳೆ. ಇದರಿಂದ ಇವನಿಗೆ ಬೇಜಾರಾಗಿ ಹೋಗ್ಬಿಡುತ್ತೆ. ಯಾಕೆಂದ್ರೆ ಆ ಸಾಮ್ರಾಜ್ಯನ ಆಕ್ರಮಣ ಮಾಡ್ಕೊಬೇಕು ಅನ್ನೋದು ಇವನು ಒಂದು ಆಸೆ ಆಗಿರುತ್ತೆ. ಎಲ್ಲ ಸೈನಿಕರು ಆ ಒಂದು ಮಾಸ್ಟರ್ ನ ಮುಗಿಸಿ ತನ್ನ ರಾಜ್ಯಕ್ಕೆ ವಾಪಸ್ ಬಂದಾಗ ಮೀಕಾಗೂ ಕೂಡ ಗೊತ್ತಾಗುತ್ತೆ ಕಾಯಿಗೆ ತುಂಬಾ ಸ್ವಲ್ಪ ಏಟ್ ಆಗಿದೆ ಅಂತ. ಇದರಿಂದ ನೈಟ್ ಆಗ್ತಿದ್ದಂಗೆನೆ ಯಾರಿಗೂ ಗೊತ್ತಾಗದಿರೋ ರೀತಿ ಕಾಯಿನ ಮನೆಗೆ ಬರ್ತಾಳೆ. ಬಂದಾಗ ಅವನ ಗಾಯಕ್ಕೆ ಹಾಗೆ ಸ್ವಲ್ಪ ಟ್ರೀಟ್ಮೆಂಟ್ ಮಾಡ್ಬಿಟ್ಟು ಅವನ ಜೊತೆ ಮಾತಾಡ್ತಾ ಇರ್ತಾಳೆ. ನಮ್ ಹೀರೋ ಕಾಯಿಗೆ ಗೊತ್ತಾಗ್ಬಿಟ್ಟಿರುತ್ತೆ ಇವಳನ್ನ ನಾನು ಮದ್ವೆ ಮಾಡ್ಕೊಳ್ಳೋದಿಕ್ ಆಗೋದಿಲ್ಲ, ಯಾಕೆಂದ್ರೆ ಈ ಜನ ಇದಕ್ಕೆ ಒಪ್ಕೊಳ್ಳೋದಿಲ್ಲ ಅಂತ. ಆದ್ರಿಂದ ಇವಳಿಂದ ದೂರ ಆಗೋಕೆ ಟ್ರೈ ಮಾಡ್ತಾ ಇರ್ತಾನೆ. ಆದ್ರೆ ಅವಳಂತೂ ಇವನಿಂದ ದೂರ ಆಗೋದಕ್ಕೆ ಒಪ್ಕೋತಾ ಇರೋದಿಲ್ಲ. ಏನೇ ಆಗ್ಲಿ ನಾನು ಇನ್ನೊಂದೇ ಮದ್ವೆ ಆಗ್ತೀನಿ ಅಂತ ಹಠ ಹಿಡಿದು ಕೂತಿರ್ತಾಳೆ. ನೆಕ್ಸ್ಟ್ ನಾವು ನೋಡ್ತೀವಿ ಈ ರಾಜ್ಯಕ್ಕೆ ಒಬ್ಬ ದೊಡ್ಡ ಮಹಾರಾಜ ಬರ್ತಾನೆ. ಇವನ ಹೆಸರು ಶೋಕುಂಗ್ ತೊಕುಗಾವ ಅಂತ. ಈ ಶೋಕುಂಗ್ ತೊಕುಗಾವ ಬೇರೆ ರಾಜ್ಯಗಳಿಗೆಲ್ಲ ಒಂದ್ ದೊಡ್ಡ ಲೀಡರ್ ಇದ್ದಂಗೆ. ಇವನ್ನ ಇವ್ರ ರಾಜ್ಯಕ್ಕೆ ಎಂತಕಪ್ಪ ಕರ್ಸ್ಕೊಂಡಿದ್ದಾರೆ ಅಂದ್ರೆ ಆ ಒಂದು ಮಾಸ್ಟರ್ ನ ಸಾಯಿಸಿರೋದ್ರಿಂದ ಒಂದು ಸೆಲೆಬ್ರೇಟ್ ನ ಮಾಡ್ತಾ ಇರ್ತಾರಲ್ಲ, ಅದಕ್ಕೋಸ್ಕರ ಈ ಆಕೋ ಸಾಮ್ರಾಜ್ಯಕ್ಕೆ ಕರ್ಕೊಂಡಿರ್ತಾರೆ. ಅವಾಗ ನಮ್ ಹೀರೋ ಅಬ್ಸರ್ವ್ ಮಾಡ್ತಾನೆ. ಅವಾಗ್ಲೇ ನೋಡಿದ್ನಲ್ಲ ಒಂದು ಫಾಕ್ಸ್ ಬ್ಲೂ ಮತ್ತೆ ಬ್ರೌನ್ ಇತ್ತಲ್ಲ, ಅದೇ ರೀತಿಯಾದ ಒಂದು ಕಣ್ಣು ಒಂದು ಲೇಡಿ ಹತ್ರ ನೋಡ್ತಾನೆ. ಇದರಿಂದ ಇವನ್ಗೆ ಡೌಟ್ ಬಂದ್ಬಿಡುತ್ತೆ. ಇದರಿಂದ ನಮ್ ಹೀರೋ ಈ ಒಂದು ವಿಷಯನ ತಗೊಂಡೋಗಿ ಓಯಿಶಿಗೆ ಹೇಳ್ತಾನೆ. ಓಯಿಶಿನು ಕೂಡ ಇದನ್ನೆಲ್ಲ ಕೇಳ್ಬಿಟ್ಟು ಯಾವ್ದನ್ನು ಕೂಡ ನಂಬೋದಿಲ್ಲ. ನೀನು ಜಾಸ್ತಿ ಏನೇನು ಯೋಚನೆ ಮಾಡ್ತಿದ್ಯಾ, ಆ ರೀತಿ ಏನು ಆಗೋದಿಲ್ಲ, ನಿನ್ ಕೆಲಸ ನೀನು ಸರಿಯಾಗಿ ಮಾಡು ಅನ್ಬಿಟ್ಟು ಅಲ್ಲಿಂದ ಹೊರಟೋಗ್ಬಿಡ್ತಾನೆ. ನೆಕ್ಸ್ಟ್ ಇದನ್ನು ನಾಳೆ ಬೆಳಗ್ಗೆ ಈ ಒಂದು ರಾಜ್ಯಕ್ಕೆ ನಗಾಟ ರಾಜ ಕೀರನು ಕೂಡ ಬರ್ತಾನೆ. ಅವ್ರುಗಳನ್ನ ಕೂಡ ಇವರು ಪ್ರೀತಿಯಿಂದನೇ ವೆಲ್ಕಮ್ ಮಾಡ್ಕೋತಾರೆ. ಇವ್ರು ಯಾವ್ದೇ ಒಂದು ಸೆಲೆಬ್ರೇಟ್ ಆದ್ರೂ ಕೂಡ ಇವ್ರುಗಳು ಫೈಟಿಂಗ್ ನ ಮಾಡ್ಸೆ ಇವರು ಸೆಲೆಬ್ರೇಟ್ ಮಾಡ್ತಾ ಇರ್ತಾರೆ. ಇದರಿಂದ ಕೀರಾ ಟೀಮ್ ಕಡೆಯಿಂದ ಒಬ್ಬ ಸಮುರೈ ಆಚೆ ಬರ್ತಾನೆ ಫೈಟ್ ಮಾಡೋದಕ್ಕೆ ಅನ್ಬಿಟ್ಟು. ಆದ್ರೆ ಅಸಾನೋ ಟೀಮ್ ಇಂದ ಒಬ್ಬ ಬೇಕಾಗಿರುತ್ತಲ್ಲ, ಅವಾಗ್ಲೇ ಒಬ್ಬ ಮಾಸ್ಟರ್
ನಾನೇ ಸಾಯಿಸಿದ್ದು ಅಂತ ಹೇಳ್ಕೊಂಡಿದ್ನಲ್ಲ ಯೇಸುನು, ಅವ್ನ ಮೇಲ್ಗಡೆ ಇವಳು ಬ್ಲಾಕ್ ಮ್ಯಾಜಿಕ್ ನ ಮಾಡಿ ಅವ್ನಿಗೆ ಕಣ್ಣು ಕಾಣಿಸ್ತಾ ಇರೋ ರೀತಿ ಮಾಡ್ಬಿಡ್ತಾಳೆ. ಇದನ್ನ ತಿಳ್ಕೊಂಡ ನಮ್ ಹೀರೋ, ಇವಾಗ ನಾವೇನಾದ್ರೂ ಸಮುರಾಯಿನ ಕಳಿಸ್ತಿಲ್ಲ ಅಂದ್ರೆ ನಮ್ಗೆ ಅವಮಾನ ಆಗ್ಬಿಡುತ್ತೆ, ನಮ್ ರಾಜ್ಯಕ್ಕೆ ಕೆಟ್ಟ ಹೆಸರು ಬಂದ್ಬಿಡುತ್ತೆ ಅನ್ಬಿಟ್ಟು ನಮ್ ಹೀರೋ ಏನ್ ಮಾಡ್ತಾನೆ ಅಂದ್ರೆ ಅವನೇ ಒಂದು ಸಮುರಾಯ್ ಸೂಟ್ ನ ಹಾಕೊಂಡು ಅಲ್ಲಿ ಫೈಟಿಂಗಿಗೆ ಅಂತ ಹೇಳಿತಾನೆ. ಆಪೋಸಿಟ್ ಇದ್ದಂತ ಸಮುರಾಯ್ ಜೊತೆಗೆ ಇವನು ಕೂಡ ಮಸ್ತಾಗೆ ಹೊಡೆದಾಡ್ತಾನೆ. ಆದ್ರೆ ಇವನು ಎಷ್ಟೇ ಸಲ ಟ್ರೈ ಮಾಡಿದ್ರು ಆಗ್ತಾನೆ ಇರೋದಿಲ್ವಲ್ಲ. ಹೀಗೆ ಫೈಟ್ ಮಾಡ್ತಾ ಮಾಡ್ತಾ ಕೊನೆಯಲ್ಲಿ ಏನಾಗುತ್ತೆ ಅಂದ್ರೆ ಇವನ್ ತಲೆ ಮೇಲೆ ಇದ್ದಂತ ಮುಖವಾಡ ಬಿದ್ದೋಗ್ಬಿಡುತ್ತೆ. ಇದರಿಂದ ಶೋಕುಂಗ್ ತೊಕುಗಾವ ಇವನ ಹತ್ರ ಬಂದು ನೋಡಿದಾಗ ಗೊತ್ತಾಗುತ್ತೆ ಇವನ್ ಯಾವುದೇ ರೀತಿಯ ಸಮುರಾಯ್ ಅಲ್ಲ, ಮತ್ತೆ ಇವನು ಜಾಪಾನೀಸ್ ಕಡೆಯವನು ಅಲ್ಲ ಅಂತ. ಇದರಿಂದ ಇವನ್ನ ಸಾಯಿಸೋದಕ್ಕೆ ಅಂದ್ಬಿಟ್ಟು ಆರ್ಡರ್ ನ ಕೊಟ್ಟಾಗ ಅವಾಗ ಮೀಕಾ ಬಂದ್ಬಿಟ್ಟು ಇದನ್ನ ತಡಿತಾಳೆ. ಇದರಿಂದ ಈ ರಾಜ ಏನ್ ಮಾಡ್ತಾನೆ ಅಂದ್ರೆ ಕಾಯಿಗೆ ಹಾಕೊಂಡು ಸರ್ಸರಿಗೆ ಹೊಡಿರಿ ಅನ್ಬಿಟ್ಟು ಅಲ್ಲಿಂದ ಹೊರಟೋಗ್ಬಿಡ್ತಾನೆ. ಅವ್ರುಗಳು ಹೋಗಾದ್ಮೇಲೆ ನಮ್ ಹೀರೋಗೆ ಇವರೆಲ್ಲರೂ ಸೇರ್ಕೊಂಡು ಸರ್ಸರಿಗೆ ಹೊಡಿತಾರೆ. ಹೊಡೆದು ಪ್ರಜ್ಞೆ ತಪ್ಪಿಸ್ ಬೀಳಿಸ್ಬಿಡ್ತಾರೆ. ನೆಕ್ಸ್ಟ್ ನೈಟ್ ಆಗ್ತಿದ್ದಂಗೆನೆ ಮಿಜುಕಿ ಏನ್ ಮಾಡ್ತಾಳೆ ಅಂದ್ರೆ ಕೀರಾಗೆ ಒಂದು ಐಡಿಯಾನ ಕೊಡ್ತಾಳೆ. ಇದೇ ಒಂದು ಒಳ್ಳೆ ಚಾನ್ಸು ಈ ರಾಜ್ಯನ ಪಡ್ಕೊಳ್ಳೋದಕ್ಕೆ ಅನ್ಬಿಟ್ಟು ಅವನ ಒಂದು ಬ್ಲಡ್ ಇಂದ ಒಂದು ಸ್ಪೈಡರ್ ನ ಕ್ರಿಯೇಟ್ ಮಾಡ್ತಾಳೆ. ಕ್ರಿಯೇಟ್ ಮಾಡ್ಬಿಟ್ಟು ಅದನ್ನ ತಗೊಂಡು ಹೋಗ್ಬಿಟ್ಟು ರಾಜ ಅಸೋನ ಮನಗಿರ್ತಾನಲ್ಲ ಅವನ ಮೇಲೆ ಈ ಒಂದು ಸ್ಪೈಡರ್ ನ ಬಿಟ್ಬಿಡ್ತಾಳೆ. ಆ ಒಂದು ಸ್ಪೈಡರ್ ಕೂಡ ಅಸೋನ ಬಾಯಿ ಹತ್ರ ಒಂದು ಕೆಮಿಕಲ್ ನ ಬಿಟ್ಟಿದ ತಕ್ಷಣ ಇವನ್ಗೆ ಒಂದು ವಿಷನ್ ಕಾಣುತ್ತೆ. ಅದೇನಪ್ಪಾ ಅಂದ್ರೆ ಇವನ ಮಗಳು ಮಿಕಾನ ಕೀರಾ ಹಿಡ್ಕೊಂಡು ಅವಳ ಜೊತೆ ಮಿಸ್ಬಿಹೇವಿಯರ್ ಮಾಡೋ ರೀತಿ ಇವನ್ಗೆ ಒಂದು ವಿಷನ್ ಕಾಣಿಸ್ತಾ ಇರುತ್ತೆ. ಇದರಿಂದ ಒಂದು ಕತ್ತಿ ತಗೊಂಡೋಗಿ ಅವನ ಸಾಯಿಸೋಕೆ ಅಂತ ಹೋದಾಗ ಅಲ್ಲಿ ಅಕ್ಕಪಕ್ಕ ಇದ್ದಂತ ಸೈನಿಕರು ಬಂದು ತಡೀತಾರೆ. ಆಕ್ಚುಲಿ ಅಲ್ಲೇನು ಇರೋದೇ ಇಲ್ಲ, ಇವನ ಒಂದು ವಿಷನ್ ಆಗಿರುತ್ತೆ. ಇದನ್ನೆಲ್ಲಾನು ಕೂಡ ಶೋಕುಂಗ್ ಕೊತುಗಾವ ನೋಡಿರ್ತಾರಲ್ಲ. ಇದರಿಂದ ನಾಳೆ ಬೆಳಗ್ಗೆ ಆಗ್ತಿದ್ದಂಗೆನೆ ಇವನ್ಗೆ ಹಾಕೊಂಡು ಸರಿಸರಿಗೆ ಬೈತಾ ಇರ್ತಾರೆ. ಒಂದು ಡಿಸಿಷನ್ಗೂ ಕೂಡ ಬರ್ತಾರೆ. ಅದೇನಪ್ಪಾ ಅಂದ್ರೆ ನೀನು ಒಬ್ಬ ಅಮಾಯಕನ ಮೇಲೆ ಕೊಲೆ ಪ್ರಯತ್ನ ಮಾಡಿದ್ಯಾ, ಇದರಿಂದ ನಿನಗೆ ಶಿಕ್ಷೆ ಸಿಕ್ಕೇ ಸಿಗುತ್ತೆ ಅಂತ. ಅದೇನಪ್ಪಾ ಅಂದ್ರೆ ನೀನಾಗಿ ನಿನ್ನ ಧೈರ್ಯನ ತೋರಿಸಿ ನಿನ್ ಪ್ರಾಣನ ನೀನೇ ತಕೊಬೇಕು ಅಂತ. ಅಸಾನನು ಕೂಡ ಬೇರೆ ಒಂದು ಮಾತನ್ನು ಕೇಳ್ದಲೆ ಈ ಒಂದು ಶಿಕ್ಷೆಗೆ ಒಪ್ಕೊಂಡ್ಬಿಡ್ತಾನೆ. ಆದ್ರೆ ಇವನಿಗೆ ಗೊತ್ತಿರುತ್ತೆ ನನ್ನ ಮೇಲೆ ಒಂದು ಬ್ಲಾಕ್ ಮ್ಯಾಜಿಕ್ ನಡೆದಿತ್ತು, ನನ್ಗೆ ಈ ರೀತಿ ಆಗಿತ್ತು ಅಂತ ವೈಶ್ಯ ಎಲ್ಲಾನು ಕೂಡ ಹೇಳಿರ್ತಾನೆ. ಆದ್ರೂ ಕೂಡ ಪರವಾಗಿಲ್ಲ, ನಮ್ಗೆ ಈ ಆಕೋ ರಾಜ್ಯನ ಕಾಪಾಡ್ಬೇಕು, ಇದನ್ನ ಸುರಕ್ಷಿತವಾಗಿ ನೋಡ್ಕೊಬೇಕು ಅನ್ಬಿಟ್ಟು ಇವನು ಒಪ್ಕೊಂಡ್ಬಿಡ್ತಾನೆ. ನೆಕ್ಸ್ಟ್ ಅದೇ ರೀತಿ ಅಸಾನು ತನ್ನ ಪ್ರಾಣನ ಕೊಡೋದಕ್ಕೆ ಅನ್ಬಿಟ್ಟು ಜನಗಳ ಮಧ್ಯೆ ಬಂದ್ಬಿಟ್ಟು ಇವನು ಒಂದು ಆಸೆನ ಬರೆದು ಬಿಟ್ಟು ಒಂದು ಚಾಕುವಿಂದ ತನ್ನ ಪ್ರಾಣನೇ ತಕೊಂಡ್ಬಿಡ್ತಾನೆ. ಇದರಿಂದ ಇವನ ಧೈರ್ಯ ಎಷ್ಟಿದೆ ಅಂತ ಎಲ್ಲರಿಗೂ ಗೊತ್ತಾಗೋ ರೀತಿ ಇವನು ತೋರಿಸ್ತಾನೆ. ಈ ರೀತಿ ಶಿಕ್ಷೆ ನಾರ್ಮಲ್ ಆಗಿ ಜನರು ಮಾಡೋದಕ್ಕೆ ಆಗೋದಿಲ್ಲ, ತುಂಬಾ ಧೈರ್ಯ ಬೇಕು ಇದನ್ನ ಮಾಡೋದಕ್ಕೆ. ಅಸಾನ ಹೋದ್ಮೇಲೆ ಈ ರಾಜ್ಯಕ್ಕೆ ರಾಜ್ಯನೇ ಇರೋದಿಲ್ವಲ್ಲ. ಇದರಿಂದ ಶೋಕುಂಗ್ ಕೊತುಗಾವ ಏನ್ ಮಾಡ್ತಾರೆ ಅಂದ್ರೆ ಕೀರಾ ಇದನ್ನಲ್ಲ, ಕೀರಾಗೆ ಈ ರಾಜ್ಯನ ಒಪ್ಪಿಸ್ಬಿಡ್ತಾನೆ. ಮತ್ತೆ ಮೀಕಾ ಇದ್ದಾಳಲ್ಲ, ಅವನು ಕೂಡ 1 ವರ್ಷ ಆದ್ಮೇಲೆ ಮದ್ವೆ ಆಗೋದಕ್ಕೆ ಆರ್ಡರ್ನ ಪಾಸ್ ಮಾಡ್ಬಿಡ್ತಾನೆ. ಮತ್ತೆ ಓಯಿಶಿಗೆ ಹೇಳಿರ್ತಾನೆ, ನಿಮ್ಮ ರಾಜ ಅಸೋನನ್ನ ಸಾಯಿಸಿರೋದಕ್ಕೆ ನೀವು ಯಾವುದೇ ಕಾರಣಕ್ಕೂ ಕೂಡ ಈ ಕೀರನ ಮೇಲೆ ದ್ವೇಷನ ತೀರಿಸ್ಕೊಬಾರ್ದು ಅಂತ ಒಂದು ಆರ್ಡರ್ನ ಪಾಸ್ ಮಾಡಿರ್ತಾನೆ. ಅದಕ್ಕೆ ಅವ್ರುಗಳು ಕೂಡ ಸರಿ ಆಯ್ತು ಅಂದ್ಬಿಟ್ಟು ಎಲ್ಲದಕ್ಕೂ ಕೂಡ ಒಪ್ಕೊಂಡ್ಬಿಡ್ತಾರೆ. ಈ ರೀತಿ ಒಂದು ಆದೇಶ ಇಟ್ಬಿಟ್ಟು ಶೋಕುಂಗ್ ಕೊತುಗಾವ ಕೂಡ ಆ ಒಂದು ರಾಜ್ಯದಿಂದ ಹೊರಟೋಗ್ಬಿಡ್ತಾರೆ. ಅವ್ರು ಹೋಗಾದ್ಮೇಲೆ ಇವನ್ ಒರಿಜಿನಲ್ ಫೇಸ್ ತೋರ್ಸಕ್ಕೆ ಶುರು ಮಾಡ್ತಾನೆ. ಇಲ್ಲಿದ್ದಂತ ಸಮುರಾಯಿಗಳ ಎಲ್ಲಾರನು ಕೂಡ ಈ ಒಂದು ಆಕೋ ಸಾಮ್ರಾಜ್ಯನ ಬಿಟ್ಟು ಹೊರಗಡಿಕೆ ಓಡಿಸ್ಬಿಡ್ತಾನೆ. ಮತ್ತೆ ನಮ್ ಹೀರೋ ಇದನ್ನೆಲ್ಲ ಅವನ ಆಕೋ ಸಾಮ್ರಾಜ್ಯದಲ್ಲಿ ಇರೋಕೆ ಬಿಡದಲೆ ಅವನು ಕೂಡ ತುಂಬಾ ದೂರ ಓಡಿಸ್ಬಿಡ್ತಾನೆ. ಮತ್ತೆ ಓಯಿಶಿ ಮೇಲೆ ಇವನಿಗೆ ನಂಬಿಕೆ ಇರೋದಿಲ್ವಲ್ಲ, ಇದರಿಂದ ಓಯಿಶಿನ ತಗೊಂಡೋಗಿ ಒಂದು ಲಾಕರ್ಗೆ ಹಾಕ್ಬಿಟ್ಟು ಕೂಡ ಹಾಕ್ಬಿಡ್ತಾರೆ. ಅದು 1 ವರ್ಷಗಳ ಕಾಲ. ಇಲ್ಲಿಂದ ಸೀನು 1 ವರ್ಷ ಆದ್ಮೇಲೆ ಶಿಫ್ಟ್ ಆಗುತ್ತೆ. 1 ವರ್ಷ ಆದ್ಮೇಲೆ ಓಯಿಶಿನ ಆ ಒಂದು ಕೇಜ್ ಇಂದ ತೆಗಿತಾರೆ. ನೋಡಿದ್ರೆ ಗಡ್ಡ ಗಿಡ್ಡ ಎಲ್ಲ ಬೆಳ್ಕೊಂಡು ವಿಚಿತ್ರವಾಗಿ ಆಗ್ಬಿಟ್ಟಿರ್ತಾನೆ. ಇವನ್ನ ತಗೊಂಡ್ ಹೋಗ್ಬಿಟ್ಟು ಇವನ್ ಮನೆಗೆ ಹಾಕ್ತಾರೆ. ಓಯಿಶಿ ಮನೇಲಿ ಇರ್ಬೇಕಾದ್ರೆ ತನ್ನ ಹೆಂಡತಿ ತನ್ನ ಮಗನ ಹತ್ರ ಕೇಳ್ತಾನೆ, ನಮ್ ಜನ ಎಲ್ಲ ಎಲ್ಲೋದ್ರು, ನಮ್ ಕಡೆಯವರೆಲ್ಲ ಎಲ್ಲೋದ್ರು ಅಂತ. ಅದಕ್ಕೆ ಅವರು ಕೂಡ ನಿಮ್ ಜೊತೆಲಿ ಇದ್ದವ್ರನ್ನ ಯಾರನ್ನು ಕೂಡ ಈ ಊರಲ್ಲಿ ಇಡಕ್ಕೆ ಬಿಡ್ಲಿಲ್ಲ, ಎಲ್ಲರನ್ನು ಕೂಡ ಈ ಊರಿಂದ ಆಚೆ ಓಡಿಸ್ಬಿಟ್ರು ಅಂತ. ಮತ್ತೆ ರಾಜ್ಕುಮಾರಿ ಮೀಕಾ ಎಲ್ಲಿದ್ದಾರೆ ಅಂತ ಕೇಳಿದಾಗ ಅವ್ರದ್ದು ಇನ್ನ 1 ವಾರದಲ್ಲಿ ಮದ್ವೆ ಇದೆ, ಇದರಿಂದ ರಾಜ ಕೀರಾ ಎಲ್ಲ ತಯಾರಿನೂ ಮಾಡ್ಕೋತಾ ಇದ್ದಾನೆ ಅಂತ ಹೇಳ್ತಾರೆ. ಮತ್ತೆ ಓಯಿಶಿ ಕಾಯಿ ಎಲ್ಲಿದ್ದಾನೆ ಅಂತ ತನ್ನ ಮಗ ಚಿಕಾರುನ ಕೇಳಿದಾಗ ಅದಕ್ಕೆ ಅವನು ಕೂಡ ಅವನ್ನ ಡಚ್ ಐಲ್ಯಾಂಡ್ಗೆ ಗುಲಾಮ ಕೆಲ್ಸಕ್ಕೆ ಹಾಕ್ಬಿಟ್ಟಿದ್ದಾರೆ ಅಂತ ಹೇಳ್ತಾನೆ. ಇದರಿಂದ ನಮ್ ಕಡೆಯವರೆಲ್ಲರನ್ನು ಕೂಡ ನಾವು ವಾಪಸ್ ಪಡ್ಕೊಬೇಕು, ಈ ಕೀರನ ಹೇಗಾರು ಮಾಡಿ ಇವ್ ಕತೆನ ಮುಗಿಸ್ಬೇಕು ಅನ್ನೋ ಒಂದು ಡಿಸೈಡ್ ಮಾಡ್ಕೊಂಡು ನಮ್ಮ ಹಳೆ ಫ್ರೆಂಡ್ಸ್ ಎಲ್ಲಾರನ್ನು ಕೂಡ ಎಲ್ಲಿದ್ದಾರೆ ಅಂತ ಹುಡುಕಿ ಅವ್ರಿಗೆ ಈ ಚೀಟಿನ ಕೊಡು ಅಂದ್ಬಿಟ್ಟು ಇವನು 2 ಕುದುರೆನ ತಗೊಂಡು ಡಚ್ ಐಲ್ಯಾಂಡ್ಗೆ ಬರ್ತಾನೆ. ಇಲ್ಲಿ ನೋಡಿದ್ರೆ ನಮ್ಮ ಹೀರೋ ಒಂದು ಮಾಸ್ಟರ್ ಜೊತೆಗೆ ಫೈಟ್ ಆಡ್ತಾ ಇರ್ತಾನೆ. ಫೈಟ್ ಮಾಡಿ ಆ ಒಂದು ಮಾಸ್ಟರ್ ತಲೆನೇ ಹೇಗರಿಸ್ಬಿಡ್ತಾನೆ. ಮತ್ತೆ ನೆಕ್ಸ್ಟ್ ಇವನ್ ಜೊತೆಗೆ ಫೈಟ್ ಮಾಡ್ಬೇಕು ಅಂದ್ಬಿಟ್ಟು ಈ ಓಯಿಶಿ ಬರ್ತಾನೆ. ಈ ಓಯಿಶಿನ ಮೇಲೆ ಇವನು ಸರ್ಸರಿಗೆ ಅಟ್ಯಾಕ್ ಮಾಡ್ತಾನೆ. ಯಾಕಪ್ಪ ಅಂದ್ರೆ ಇವನ್ಗೆ ಇವನು ಯಾರು ಅಂತ ಮರ್ತೋಗೋ ರೀತಿ ಮಾಡ್ಬಿಟ್ಟಿರ್ತಾಳೆ ಆ ಒಂದು ವಿಚ್ಚು. ಇದರಿಂದ ಓಯಿಶಿ ನೆನಪಿಗೆ ಇರೋದಿಲ್ವಲ್ಲ, ಇದರಿಂದ ಸರ್ಸರಿಗೆ ಹಾಕೊಂಡು ಹೊಡಿತಾ ಇರ್ತಾನೆ. ಅವನು ಕೂಡ ಹೇಳ್ತಾನೆ ಇರ್ತಾನೆ, ನಾನು ಓಯಿಶಿ ಆಕೋ ಸಾಮ್ರಾಜ್ಯದಿಂದ ಬಂದಿದ್ದೀನಿ, ನನ್ನ ಜ್ಞಾಪಿಸ್ಕೊಂತ. ಆದ್ರೆ ಇವನಿಗೆ ಜ್ಞಾಪಕ್ ಬರ್ತಾನೆ ಇರೋದಿಲ್ಲ. ಅವಾಗ ಇವನ್ ಲವರ್ ಹೆಸರನ್ನ ಹೇಳ್ತಾನೆ. ನಿನ್ ಗರ್ಲ್ ಫ್ರೆಂಡ್
ಫ್ರೆಂಡು ಮೀಕಾದು ಇನ್ನು ಸ್ವಲ್ಪ ದಿನದಲ್ಲಿ ಮದುವೆ ಆಗ್ತೈತಿ, ಅದನ್ನ ನಿಲ್ಲಿಸ್ಬೇಕು ಅಂದ್ರೆ ನೀನು ನನ್ನ ಜೊತೆ ಬರಲೇಬೇಕು ಅಂತ. ಆವಾಗ ಇವನಿಗೆ ಗೊತ್ತಾಗುತ್ತೆ ಇವ್ರುಗಳೆಲ್ಲ ಯಾರ್ಯಾರು ಅಂತ. ಇದರಿಂದ ಆ ಡಚ್ ಐಲ್ಯಾಂಡ್ ಇಂದ ತಪ್ಪಿಸ್ಕೊಂಡು ಹೊರಡೋಗ್ತಿರ್ಬೇಕಾದ್ರೆ ಅಲ್ಲಿರುವಂತಹ ಕೆಲವು ಜನರುಗಳು ಇವನ್ನ ಹಿಡಿಯೋದಕ್ಕೆ ಅಂತ ಬರ್ತಾರೆ. ನಮ್ಮ ಹೀರೋನು ಕೂಡ ಅವ್ರಗಳಿಗೆಲ್ಲ ಸರಿಯಾಗಿ ಹೊಡೆದು ಅಲ್ಲಿಂದ ಇವರಿಬ್ರು ಕೂಡ ಸೂಪರ್ ಆಗಿ ತಪ್ಪಿಸ್ಕೊಂಡು ಬಂದ್ಬಿಡ್ತಾರೆ. ಈ ಕಡೆ ಕೀರಾಗೆ ಗೊತ್ತಾಗೋಗ್ಬಿಡುತ್ತೆ ಕಾಯಿನ ಓಯಿಸಿ ಆ ಜಾಗದಿಂದ ಕರ್ಕೊಂಡು ಹೋಗ್ಬಿಟ್ಟಿದ್ದಾನೆ ಅಂತ. ಇದರಿಂದ ವಿಚಿತ್ರ ಅವರಿಬ್ರನ್ನ ಹೇಗಾದ್ರೂ ಮಾಡಿ ಸಾಯಿಸ್ಬಿಡು ಅಂತ ಒಂದು ಆರ್ಡರ್ ನ ಕೊಟ್ಬಿಡ್ತಾನೆ. ಓಯಿಸಿ ಕಾಯಿನ ಕರ್ಕೊಂಡು ಇವ್ರು ಹಳೆ ಫ್ರೆಂಡ್ಸ್ ಎಲ್ಲ ಇದ್ರಲ್ಲ ಆ ಜಾಗಕ್ಕೆ ಬರ್ತಾರೆ. ಅಲ್ಲಿ ಬಂದಾಗ ಎಲ್ಲ ಸಮುರಾಯಿಗಳು ಕೂಡ ಈ ಓಯಿಶನ್ ನೋಡಿ ತುಂಬಾ ಖುಷಿ ಪಡ್ತಾರೆ. ಮತ್ತೆ ಅದಾದ್ಮೇಲೆ ಓಯಿಶಿ ಒಂದು ದೃಢ ನಿರ್ಧಾರನ ತಗೋತಾನೆ. ನಮ್ಮ ರಾಜ ಅಸಾನೋ ರಿವೆಂಜ್ ನಾವು ತೀರಿಸ್ಕೊಳ್ಳೇಬೇಕು, ಅವ್ರ ಆತ್ಮಕ್ಕೆ ನಾವು ಶಾಂತಿ ಕೊಡ್ಲೇಬೇಕು, ಈ ಕೀರನ ಮುಗಿಸಿ ಈ ಅಸಾನೋ ಸಾಮ್ರಾಜ್ಯಕ್ಕೆ ಶಾಂತಿ ತರಲೇಬೇಕು ಅಂತ ಡಿಸೈಡ್ ಮಾಡ್ಕೊಂಡ್ಬಿಡ್ತಾರೆ ಎಲ್ಲರೂ ಕೂಡ. ಅದೇ ರೀತಿ ಆ ಒಂದು ಕೀರನ ಸಾಯಿಸೋದಕ್ಕೆ ಏನ್ಬಿಟ್ಟು ಎಲ್ಲ ಪ್ಲಾನಿಂಗ್ ನ ಮಾಡ್ಕೋತಾ ಇರ್ತಾರೆ. ಕೀರ ಇರುವಂತ ಸಾಮ್ರಾಜ್ಯಕ್ಕೆ ಅಟ್ಯಾಕ್ ಮಾಡಿ ನಾವು ಅವನ್ನ ಮುಗಿಸೋದಿಕ್ಕೆ ಆಗೋದಿಲ್ಲ, ಯಾಕೆಂದ್ರೆ ಅವನ ಹತ್ರ ತುಂಬಾ ಜನ ಸಮುರಾಯ್ಸ್ಗಳಿದ್ದಾರೆ, ನಮ್ಮನ್ನೇ ಸಾಯಿಸ್ಬಿಡ್ತಾರೆ. ಇದರಿಂದ ಹೇಗ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಗೊತ್ತಾಗುತ್ತೆ ಈ ಕೀರ ಇನ್ನೇನ್ ಮದ್ವೆ ಆಗ್ತಾ ಇರ್ತಾರಲ್ಲ ಅವನು ಒಂದು ದೇವ್ರಿಗೆ ಪೂಜೆ ಮಾಡೋದಕ್ಕೆ ಅನ್ಬಿಟ್ಟು ಆಚೆ ಬರ್ತಾನೆ. ಅದೇ ಸಮಯನ ಉಪಯೋಗಿಸ್ಕೊಂಡೆ ನಾವು ಅವನ್ನ ಮುಗಿಸ್ಬೇಕು ಅಂತ. ಆದ್ರೆ ಇವ್ರಿಗೆ ಇದು ಗೊತ್ತಿರೋದಿಲ್ಲ ಅವನು ಯಾವಾಗ ಬರ್ತಾನೆ ಅಂತ. ಇದರಿಂದ ಹೊಸಾಗಿಗೆ ಹೇಳ್ತಾನೆ ಕೀರ ಯಾವ ಟೈಮ್ಗೆ ಆ ಒಂದು ದೇವಸ್ಥಾನಕ್ಕೆ ಹೋಗ್ತಾನೆ ಅಂತ ತಿಳ್ಕೊಂಡ್ಬಿಟ್ಟು ಅವನ್ನ ಕಳಿಸ್ತಾರೆ. ಮತ್ತೆ ಇವ್ರುಗಳೆಲ್ಲ ಎಲ್ಲಿ ಹೋಗ್ತಾ ಇದಾರಪ್ಪ ಅಂದ್ರೆ ಉಯಿಟ್ಸು ಅಂತ ಒಂದು ವಿಲೇಜ್ ಇರುತ್ತೆ. ಆ ಒಂದು ವಿಲೇಜು ಈ ತಲ್ವಾರ್ಗಳು ಕತ್ತಿಗಳನ್ನು ಮಾಡೋದ್ರಲ್ಲಿ ತುಂಬಾ ಫೇಮಸ್ ಆಗಿರುತ್ತೆ. ಇದರಿಂದ ನಮ್ಗೆ ಕತ್ತಿಗಳು ಬೇಕಲ್ವಾ, ಈಗ ಅದನ್ನ ತಗೊಂಡ್ಬರೋದಕ್ಕೆ ನಾವು ಉಯಿಟ್ಸು ವಿಲೇಜ್ಗೆ ಹೋಗ್ಬೇಕು ಅಂದ್ಬಿಟ್ಟು ಸ್ವಲ್ಪ ಜನ ಎಲ್ಲರೂ ಕೂಡ ಉಯಿಟ್ಸ್ಗೆ ಬರ್ತಾರೆ. ಬಂದ್ ನೋಡಿದಾಗ ಅಲ್ಲಿ ಕೀರ ಕಡೆಯವರೇ ಇರ್ತಾರೆ. ಅವ್ರ ಹತ್ರ ಬಂದ್ಬಿಟ್ಟು ನಾವೆಲ್ಲ ರೈತರು, ನಮ್ಗೆ ಉಳುಮೆ ಮಾಡೋದಕ್ಕೆ ಸ್ವಲ್ಪ ಕತ್ತಿಗಳು ಸ್ವಲ್ಪ ಇಕ್ವಿಪ್ಮೆಂಟ್ಸ್ ಬೇಕು ಅಂದಾಗ ಅವ್ರಗಳಿಗೆ ಇವ್ರ ಮೇಲೆ ಡೌಟ್ ಬರುತ್ತೆ. ಯಾಕಂದ್ರೆ ನಮ್ ಹೀರೋ ನೋಡ್ತಿದ್ದಂಗೆನೆ ಅಲ್ಲಿರೋ ಎಲ್ಲರನ್ನು ಕೂಡ ಸಾಯಿಸಕ್ಕೆ ಶುರು ಮಾಡ್ತಾನೆ. ನೋಡ್ತಿದ್ದಂಗೆನೆ ಎಲ್ಲರ ಕತ್ತಿನೂ ಮುಗ್ಸಾಕ್ಬಿಟ್ಟು ಅವ್ರ ಹತ್ರ ಇದ್ದಂತಹ ಆಯುಧಗಳನ್ನೆಲ್ಲ ತಗೋತಾರೆ. ಓಯಿಶಿಗೆ ತಲ್ವಾರ್ಗಳು ಬೇಕಾಗಿರುತ್ತಲ್ಲ, ಇದರಿಂದ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಅವಾಗ ಕಾಯ್ ಹೇಳ್ತಾನೆ ನಾವು ಟೆಂಗು ಫಾರೆಸ್ಟ್ ಗೆ ಹೋಗೋಣ, ಅಲ್ಲಿ ನಮ್ಗೆ ತಲ್ವಾರ್ಗಳು ಸಿಗುತ್ತೆ ಅಂತ. ಆವಾಗ ಓಯಿಶಿ ಅದೆಲ್ಲ ಒಂದು ಮಿತ್ತು, ಟೆಂಗು ಫಾರೆಸ್ಟ್ ಯಾವ್ದು ಇಲ್ಲ ಅಂದಾಗ ಇಲ್ಲ ನಾನು ನೋಡಿದ್ದೀನಿ, ಆ ಟೆಂಗು ಫಾರೆಸ್ಟ್ ಒಳಗಡೆ ಮ್ಯಾಜಿಕಲ್ ಪವರ್ಸ್ ಇರುವಂತ ವ್ಯಕ್ತಿಗಳಿದ್ದಾರೆ, ಅವ್ರುಗಳು ನಮ್ಗೆ ತಲ್ವಾರ್ನ ಕೊಡ್ತಾರೆ ಅಂತ. ಆಕ್ಚುಲಿ ನಮ್ಮ ಹೀರೋನು ಕೂಡ ಅಲ್ಲಿ ಆಡಿ ಬೆಳೆದಂತ ಹುಡುಗ. ಅಲ್ಲಿ ಅವ್ರುಗಳು ಏನಪ್ಪಾ ಅಂದ್ರೆ ಅವ್ರಿಗೆ ಒಂದು ಚೂರು ಹರ್ಟ್ ಮಾಡಿದ್ರು ಕೂಡ ಅವ್ರುಗಳು ಹ್ಯೂಮನ್ಸ್ ನ ಸಾಯಿಸ್ಬಿಡ್ತಾರೆ. ಇದರಿಂದನೇ ನಮ್ಮ ಹೀರೋಗೆ ಅಲ್ಲಿ ಇರೋದಕ್ಕೆ ಇಷ್ಟ ಇಲ್ದಲೆ ಅಲ್ಲಿಂದ ಹೊಡ್ ಬಂದಿರ್ತಾನೆ, ಹ್ಯೂಮನ್ಸ್ ನ ಸಾಯಿಸೋಕೆ ಇಷ್ಟಪಡ್ದಲೆ. ಆದ್ರೆ ನಮ್ಮ ಹೀರೋ ಒಳಗಡೆ ಕೂಡ ಒಂದು ಸೂಪರ್ ಆಗಿರೋ ಪವರ್ಸ್ ಗಳಿರುತ್ತೆ, ನಾನು ಯೂಸೇ ಮಾಡೋದಿಲ್ಲ ಅಂತ ಒಂದು ಪ್ರಮಾಣನ ತಗೊಂಡ್ಬಿಟ್ಟಿರ್ತಾನೆ. ಹೇಳ್ಬಿಟ್ಟು ಇವರೆಲ್ಲರನ್ನು ಕೂಡ ಟೆಂಗು ಫಾರೆಸ್ಟ್ ಗೆ ಕರ್ಕೊಂಡು ಹೋಗಕ್ಕೆ ಶುರು ಮಾಡ್ತಾನೆ. ಅಲ್ಲಿ ಹೋಗ್ಬಿಟ್ಟು ಒಂದು ಡಾರ್ಕ್ ಫಾರೆಸ್ಟ್ ಒಳಗಡೆ ನಡ್ಕೊಂಡು ಹೋಗ್ತಾ ಇರ್ತಾರೆ. ಹೀಗೆ ಮುಂದೆ ಹೋಗ್ತಿರ್ಬೇಕಾದ್ರೆ ಒಂದು ಬುದ್ಧನ ಸ್ಟ್ಯಾಚು ಬರುತ್ತೆ. ಅದ್ರೊಳಗಡೆ ಹೋಗ್ಬೇಕಾಗಿರುತ್ತಲ್ಲ, ಓಯಿಶಿನ ಮಾತ್ರ ಕರ್ಕೊಂಡು ಹೋಗ್ತಾನೆ. ಉಳಿದಂತ ಬಾಕಿರಿ ಎಲ್ಲರನ್ನು ಕೂಡ ಆಚೆಗಡೆನೆ ಇರೋದಕ್ಕೆ ಹೇಳ್ಬಿಟ್ಟು ಓಯಿಶಿನ ಒಳಗಡೆ ಕರ್ಕೊಂಡು ಹೋಗ್ತಾನೆ. ಒಳಗಡೆ ಹೋಗ್ತಿರ್ಬೇಕಾದ್ರೆ ಓಯಿಶಿಗೆ ಒಂದು ಮಾತನ್ನ ಹೇಳ್ತಾನೆ, ಇಲ್ಲಿ ಏನೇ ನಡೆದ್ರು ಕೂಡ ಏನೇ ಆದ್ರೂ ಕೂಡ ನೀನು ನಿನ್ ತಲವಾರ್ನ ತೆಗಿಬೇಡ, ನೀನು ನಿನ್ ತಲವಾರ್ನ ತೆಗೆದ್ರೆ ತುಂಬಾ ದೊಡ್ಡ ಪ್ರಾಬ್ಲಮ್ಗೆ ಸಿಗಾಕೋತೀಯ ಅನ್ಬಿಟ್ಟು ಒಂದು ವಿಷಯನ ಹೇಳಿ ಒಳಗಡೆ ಕರ್ಕೊಂಡು ಹೋಗ್ತಾನೆ. ಒಳಗಡೆ ಕರ್ಕೊಂಡು ಹೋದಾಗ ಅಲ್ಲಿ ಸ್ವಲ್ಪ ಜನ ಪ್ರೇರಣೆ ಮಾಡ್ತಾ ಇರ್ತಾರೆ. ಓಯಿಶಿನ ನೀನ್ ಇಲ್ಲೇ ಇರು, ನಾನು ಬರ್ತೀನಿ ಅನ್ಬಿಟ್ಟು ಕಾಯಿ ಕೂಡ ಮುಂದೆ ಹೊರಟೋಗ್ತಾನೆ. ಇನ್ನು ಮುಂದೆ ಹೋದಾಗ ಒಂದು ಕತ್ತಿ ಇರುತ್ತೆ. ಆ ಕತ್ತಿ ಹತ್ರ ಒಬ್ಬ ವ್ಯಕ್ತಿ ಕೂಡ ಬರ್ತಾನೆ. ಆದ್ರೆ ಇವ್ರುಗಳು ನೋಡೋದಕ್ಕೆ ತುಂಬಾ ವಿಚಿತ್ರವಾಗಿರ್ತಾರೆ, ನೋಡೋದಕ್ಕೆ ಒಳ್ಳೆ ಹದ್ದುಗಳ ರೀತಿ ಇರ್ತಾರೆ. ಈ ಟೆಂಗು ಹ್ಯೂಮನ್ಸ್ ಲೀಡರ್ ಕೂಡ ಹೇಳ್ತಾನೆ, ನೀನು ಇಲ್ಲೇ ಆಡಿ ಬೆಳೆದಂತ ಹುಡುಗ, ನಿನಗೆ ಮ್ಯಾಜಿಕ್ ಪವರ್ ಕಲ್ಸ್ಕೊಟ್ಟಿದ್ದೆ ನಾವುಗಳು, ಆದ್ರೆ ನೀನು ಅವತ್ತು ಓಡೋಗಿರೋನು ಇವತ್ತು ವಾಪಸ್ ಬಂದಿದ್ಯಾ, ಇವತ್ತೆಂತೂ ವಾಪಸ್ ಬಂದೆ, ಅದು ಮನುಷ್ಯರನ್ನ ಕರ್ಕೊಂಡು ಅಂತ. ಇವ್ರುಗಳಿಗೆ ಮನುಷ್ಯರು ಅಂದ್ರೆ ಇಷ್ಟನೇ ಇರೋದಿಲ್ಲ. ಅದಕ್ಕೆ ನಮ್ಮ ಹೀರೋನ ಕೂಡ ಎಲ್ಲರೂ ಕೂಡ ಆ ರೀತಿ ಇರೋದಿಲ್ಲ, ಕೆಲವರು ಒಳ್ಳೆಯವರು ಕೂಡ ಇರ್ತಾರೆ ಅಂತ ಇವನ್ಗೆ ಅರ್ಥ ಮಾಡ್ಸೋಕೆ ಟ್ರೈ ಮಾಡ್ತಾ ಇರ್ತಾರೆ. ಆದ್ರೆ ಇವನು ಕೂಡ ಹೇಳ್ತಾನೆ ಇರ್ತಾನೆ, ನೀನು ಇದನ್ನೆಲ್ಲ ಎಂತಕ್ಕೋಸ್ಕರ ಮಾಡ್ತಾ ಇದೀಯ ಅಂತ ನನಗೆ ಗೊತ್ತು, ನೀನು ನಿನ್ನ ಗರ್ಲ್ ಫ್ರೆಂಡ್ ಮೀಕಾಗೋಸ್ಕರ ಮಾಡ್ತಾ ಇದೀಯಾ, ಅವಳು ಈ ಜನ್ಮದಲ್ಲಿ ನಿನಗೆ ಸಿಗೋದಿಲ್ಲ, ಅದು ನಿನ್ನ ಹಣೆ ಬರದಲ್ಲಿ ಆಲ್ರೆಡಿ ಬರದಾಗಿದೆ. ಇಲ್ಲಿ ಆಚೆಗಡೆ ಕಾಯ್ತಾ ಇರ್ತಾರಲ್ಲ ಸಮುರಾಯಿಗಳು, ಇವ್ರುಗಳು ಹೋಗಿ ತುಂಬಾ ಹೊತ್ತಾಗಿರುತ್ತೆ. ಇದರಿಂದ ಓಯಿಶಿಗೆ ಏನಾರ ಆಗಿರ್ಬೋದು ಅಂದ್ಬಿಟ್ಟು ಏನ್ ಮಾಡ್ತಾರೆ ಅಂದ್ರೆ ಇವರೆಲ್ಲರೂ ಕೂಡ ಒಳಗಡೆ ಬಂದ್ಬಿಡ್ತಾರೆ. ಇವ್ರು ಒಳಗಡೆ ಬಂದಿರೋದನ್ನ ಓಯಿಶಿ ಕೂಡ ನೋಡ್ಬಿಟ್ಟು ಏಂತಕ್ಕೆ ಇಲ್ಲಿಗೆ ಬಂದ್ರಿ, ಅವ್ರಗಳಿಗೆ ಬೈತಿರ್ಬೇಕಾರೆ ಅಲ್ಲಿ ಪ್ರೇ ಮಾಡ್ತಿದ್ದಂತಹ ಟೆಂಗೂಸ್ಗಳೆಲ್ಲ ಒಂಥರ ವಿಚಿತ್ರವಾಗಿ ಆಡಕ್ಕೆ ಶುರು ಮಾಡ್ತಾರೆ. ಇದರಿಂದ ಇವ್ರುಗಳು ಕತ್ತಿನ ತೆಗೆದು ಬಿಡ್ತಾರೆ. ನೋಡ್ತಿದ್ದಂಗೆ ಟೆಂಗೂಸ್ಗಳು ಇವ್ರ ಮೇಲೆ ಅಟ್ಯಾಕ್ ಮಾಡೋಕೆ ಶುರು ಮಾಡ್ತಾರೆ. ಅಟ್ಯಾಕ್ ಮಾಡಿ ಒಬ್ಬೊಬ್ರು ಕತ್ತಿನ ಮುಗಿಸ್ತಾ ಇರ್ತಾರೆ. ಮತ್ತೆ ಓಯಿಶಿಗೆ ಒಂದು ವಿಷನ್ ಕೂಡ ಕೇಳಿಸ್ತಾನೆ ಇರುತ್ತೆ, ನೀನ್ ತಲ್ವಾರ್ನ ತೆಗಿ, ನಿಮ್ ಕಡೆಯವ್ರನ್ನೆಲ್ಲರೂ ಕಾಪಾಡ್ಕೋ ಅಂತ. ಆದ್ರೆ ಅವನು ತಲ್ವಾರ್ನ ಓಪನ್ ಮಾಡ್ತಾ ಇರೋದಿಲ್ಲ. ಇವನ್ ಕಣ್ಮುಂದೆನೆ ಇವನ್ನ ಜೊತೆಗಾರರೆಲ್ಲ ಸತ್ತೋಗ್ತಾ ಇರ್ತಾರೆ. ಆದ್ರೂ ಕೂಡ ಇವ್ನ ತಲ್ವಾರ್ನ ತೆಗಿತಾ
ಇರೋದಿಲ್ಲ. ಈ ಕಡೆ ನಮ್ಮ ಹೀರೋ ಅವೆಲ್ಲ ಮಾತೆಲ್ಲ ಬೇಡ, ಈಗ ನನಗೆ ತಲ್ವಾರ್ ಬೇಕು, ನಿನ್ ಸಹಾಯ ಬೇಕು, ನನಗೆ ತಲ್ವಾರ್ ಕೊಡು ಅಂತ ಕೇಳಿದಾಗ ನಿನ್ನ ಮುಂದೆನೇ ಇದೆಯಲ್ಲ, ನನಗಿಂತ ಬೇಗ ನೀನೇನಾದ್ರೂ ಆ ತಲ್ವಾರ್ನ ಮುಟ್ಟಿದ್ರೆ ಆ ತಲ್ವಾರು ನಿಂದೆ ಅಂತ. ಸರಿ ಆಯ್ತು ಬಾ ಅಂದ್ಬಿಟ್ಟು ನಮ್ಮ ಹೀರೋ ಒಂದು ಫುಲ್ ಪವರ್ನ ಯೂಸ್ ಮಾಡ್ಬಿಟ್ಟು ಆ ತಲ್ವಾರ್ನ ಟೆಂಗು ಮುಟ್ಟೋಕ್ಕಿಂತ ಮುಂಚೆ ಇವನೇ ಹೋಗಿ ಅದನ್ನ ತಗೊಂಡ್ಬಿಡ್ತಾನೆ. ಅವಾಗ ಟೆಂಗುನ ಗೊತ್ತಾಗುತ್ತೆ ಇವನ್ ಪವರ್ಸ್ ಗಳೆಲ್ಲ ಇವನಿನ್ನು ಗ್ಯಾಪೋಕೆ ಇಟ್ಕೊಂಡಿದ್ದಾನೆ, ಯಾವ್ದನ್ನು ಕೂಡ ಮರ್ತೋಗಿಲ್ಲ ಅಂತ. ಈ ಕಡೆ ಓಯಿಶಿ ತನ್ನ ಜೊತೆಗಾರರ ಎಲ್ಲರನ್ನು ಕೂಡ ಕಳ್ಕೊತಿದ್ನಲ್ಲ, ಆಗ ಸಡನ್ ಕಾನ್ಶಿಯಸ್ ಬರ್ತಾನೆ. ಇದೆಲ್ಲ ಇವನ ಒಂದು ವಿಷನ್ ಆಗಿರುತ್ತೆ. ಅವಾಗ ನಮ್ಮ ಹೀರೋ ಹೇಳ್ತಾನೆ, ಇದು ಟೆಂಗು ಅವರು ನಿಮ್ಗೆ ಕೊಟ್ಟಿದಂತ ಒಂದು ಟೆಸ್ಟ್ ಅಷ್ಟೇ, ಆ ಒಂದು ಪರೀಕ್ಷೆಯಲ್ಲಿ ನೀವು ಪಾಸ್ ಆಗಿದ್ದೀರಾ, ಇವಾಗ ನಿಮ್ಗೆ ಇವರುಗಳು ತಲವಾರ್ನ ಕೊಟ್ಟಿದ್ದಾರೆ, ಈಗ ಇಲ್ಲಿರುವಂತ ತಲವಾರ್ಗಳು ಎಲ್ಲ ಕೂಡ ನಿಮ್ದೇ ಅನ್ಬಿಟ್ಟು ಇದರಿಂದ ಎಲ್ಲ ತಲವಾರ್ನ ಎತ್ಕೊಂಡು ಬರ್ತಾನೆ. ಈ ತಲವಾರ ಸ್ಪೆಷಾಲಿಟಿ ಏನಪ್ಪಾ ಅಂದ್ರೆ ಒಂದು ಪ್ಯೂರ್ ಮನ್ಸಿಂದ ಆ ತಲವಾರಿಂದ ಸುಮ್ಮನೆ ಜಸ್ಟ್ ಕಟ್ ಮಾಡಿದ್ರೆ ಸಾಕು, ಅದು ಪೂರ್ತಿ ಕಟ್ಟೆ ಆಗೋಗ್ಬಿಡುತ್ತೆ. ಆ ರೀತಿಯಾದ ಒಂದು ಸ್ಪೆಷಲ್ ತಲವಾರ್ ಇದು. ಓಯಿಶಿ ಆ ತಲವಾರ್ಗಳೆಲ್ಲಾನು ಕೂಡ ತಗೊಂಡು ಒಂದು ಜಾಗಕ್ಕೆ ಬರ್ತಾರೆ. ಈ ಜಾಗದಲ್ಲಿ ಇನ್ನೂ ಕೆಲವು ಸಮುರಾಯಿಗಳಿರ್ತಾರೆ. ಅವಾಗ ಸುಗಾಯಿ ಬಂದ್ಬಿಟ್ಟು ರಾಜ ಕೀರಾ ಆ ದೇವಸ್ಥಾನಕ್ಕೆ ಯಾವತ್ತು ಹೋಗ್ತಾ ಇದ್ದಾನೆ ಅಂತ ಹೇಳ್ತಾನೆ. ಅದು ಯಾವತ್ತ ಅಂದ್ರೆ ಇವತ್ ನೈಟೇ ಹೋಗ್ತಾ ಇದ್ದಾನೆ ಅಂತ ಗೊತ್ತಾಗುತ್ತೆ ಇವ್ರಿಗೆ. ಇದರಿಂದ ಇವರೆಲ್ಲರೂ ಕೂಡ ಒಂದು ಪ್ಲಾನ್ ಹಾಕೊಂಡು ಇವತ್ ನೈಟೇ ಅವ್ನ ಕತೆನ ಮುಗಿಸ್ಬಿಡೋಣ ಅನ್ಬಿಟ್ಟು ಅವನು ಸ್ಟೇ ಮಾಡಿರೋಂತ ಒಂದು ಕ್ಯಾಂಪ್ ಹತ್ರ ಹೋಗ್ತಾರೆ. ಹೋಗ್ಬಿಟ್ಟು ಅಲ್ಲಿರೋ ಸೈನಿಕರನ್ನೆಲ್ಲ ಸಾಯಿಸ್ಬಿಟ್ಟು ಇನ್ನೇನು ಅವ್ನ ಕತೆನ ಮುಗಿಸ್ಬೇಕು ಅಂತ ನೋಡಿದಾಗ ಅಲ್ಲಿ ಕೀರಾ ಇರೋದೇ ಇಲ್ಲ. ಆಕ್ಚುಲಿ ಇದೆಲ್ಲ ಆ ಒಂದು ವಿಚ್ ಮಾಡಿರೋಂತ ಒಂದು ಮಾಯಾಜಾಲ ಆಗಿರುತ್ತೆ. ನೋಡ್ತಿದ್ದಂಗೆನೆ ಕೀರಾ ಕಡೆಯವರು ಇವ್ರ ಮೇಲೆ ಅಟ್ಯಾಕ್ ಮಾಡೋಕೆ ಶುರು ಮಾಡ್ತಾರೆ. ಇದರಿಂದ ಇವರೆಲ್ಲರೂ ಕೂಡ ಇಲ್ಲಿಂದ ತಪ್ಪಿಸ್ಕೊಂಡು ಹೊರಡೋಗೋಕೆ ಎಲ್ಲ ಕೂಡ ಹೊರಡೋಗ್ತಾ ಇರ್ತಾರೆ. ಆದ್ರೆ ಎಷ್ಟೋ ಜನ ಈ ಒಂದು ಫೈಟ್ ಅಲ್ಲಿ ಸತ್ತೋಗ್ತಾರೆ ಕೂಡ. ಈ ಒಂದು ಫೈಟ್ ಅಲ್ಲಿ ಭೂಯಿಶಿ ಒಬ್ಬ ವ್ಯಕ್ತಿಗೂ ಕೂಡ ತುಂಬಾ ಬಾಣ ಬಿದ್ಬಿಡುತ್ತೆ. ಇದರಿಂದ ಅವನ್ನ ಕರ್ಕೊಂಡು ಅಲ್ಲಿಂದ ತಮ್ಮ ಪ್ರಾಣನ ಕಾಪಾಡ್ಕೊಂಡು ವಾಪಸ್ ಬಂದ್ಬಿಡ್ತಾರೆ. ಭೂಯಿಶಿ ಪ್ರಾಣ ಹೋಗೋ ಸ್ಟೇಜಲ್ಲಿ ಇರುತ್ತೆ. ಇದರಿಂದ ನಮ್ಮ ಹೀರೋಗೆ ಸಾರಿ ಕೇಳ್ತಾನೆ. ಯಾಕಪ್ಪ ಅಂದ್ರೆ ನಮ್ಮ ಹೀರೋಗೆ ಮರ್ಯಾದೆನೆ ಕೊಡ್ತಾ ಇರೋದಿಲ್ವಲ್ಲ ಇವ್ರು ಯಾರು, ಅದಕ್ಕೋಸ್ಕರ ಈ ಒಂದು ಸಾರಿನ ಕೇಳ್ಬಿಟ್ಟು ಅವನು ಅಲ್ಲೇ ಸತ್ತೋಗ್ಬಿಡ್ತಾನೆ. ಓಯಿಶಿಗಂತೂ ಸಿಕ್ಕಾಪಟ್ಟೆ ಬೇಜಾರಾಗ್ತಾ ಇರುತ್ತೆ. ಈ ಕಡೆ ಆ ವಿಚ್ ಮಿಜುಕುಗೆ ಓಯಿಶಿನ ಕತ್ತಿ ಸಿಗುತ್ತೆ. ಇದರಿಂದ ಆ ಕತ್ತಿನ ತಗೊಂಡೋಗಿ ಕೀರಾ ಹತ್ರ ಕೊಟ್ಬಿಟ್ಟು ಓಯಿಶಿ ಸತ್ತೋಗ್ಬಿಟ್ಟಿದ್ದಾನೆ, ಅವನ್ ಕತೆನ ಮುಗಿಸಾಕ್ಬಿಟ್ಟು ಅಂತ ಹೇಳ್ತಾರೆ. ಇದರಿಂದ ಇವರಿಬ್ರು ತಿಳ್ಕೊಂಡಿರ್ತಾರೆ ಓಯಿಶಿ ಸತ್ತೋಗಿದ್ದಾನೆ ಅಂತ. ಈ ಕಡೆ ಓಯಿಶಿ ಬೇಜಾರಾಗಿರ್ತಾನಲ್ಲ, ಆವಾಗ ನಮ್ಮ ಹೀರೋ ಬಂದ್ ಹೇಳ್ತಾನೆ ಅವರೆಲ್ಲರೂ ಕೂಡ ನಾವು ಈ ಒಂದು ಫೈಟ್ ಅಲ್ಲಿ ಸತ್ತೋಗಿದೀವಿ ಅಂತ ಪಕ್ಕ ಅನ್ಕೊಂಡಿರ್ತಾರೆ. ಈ ಒಂದು ಟೈಮ್ ನಾವು ಸರಿಯಾಗಿ ಉಪಯೋಗಿಸ್ಕೊಬೇಕು, ಹೇಗಾದ್ರೂ ಮಾಡಿ ಈ ಸಲ ಮಾತ್ರ ಸರಿಯಾಗಿರೋ ಒಂದು ಪ್ಲಾನ್ ನ ಹಾಕಿ ಅವ್ರ ಕತೆನ ಮುಗಿಸ್ಬೇಕು ಅಂತ. ಅದೇ ರೀತಿ ಯೋಚನೆ ಮಾಡ್ತಿರ್ಬೇಕಾದ್ರೆ ಕೆಲವು ಸಂಗೀತಗಾರರು ಕೀರಾ ಸಾಮ್ರಾಜ್ಯಕ್ಕೆ ಹೋಗೋದನ್ನ ಇವ್ರುಗಳು ನೋಡ್ತಾರೆ. ಇದರಿಂದ ಹೋಗ್ಬಿಟ್ಟು ಅವ್ರನ್ನ ಅಡ್ಡ ಹಾಕೋತಾರೆ. ಯಾಕಪ್ಪ ಅಂದ್ರೆ ಇವತ್ತೇ ಮೀಕಾಗೂ ಮತ್ತೆ ಕೀರಾಗೂ ಮದ್ವೆ ಇರುತ್ತೆ. ಇದರಿಂದ ಡ್ಯಾನ್ಸ್ ಪ್ರೋಗ್ರಾಮ್ ನ ಇಟ್ಕೊಂಡಿರ್ತಾರಲ್ಲ, ಹಾಗಾಗಿ ಇವ್ರನ್ನ ಕರ್ಸಿರ್ತಾರೆ. ಇದರಿಂದ ಇವ್ರುಗಳು ಅವ್ರನ್ನ ಅಡ್ಡ ಹಾಕೊಂಡ್ಬಿಟ್ಟು ನನಗೆ ಸ್ವಲ್ಪ ಹೆಲ್ಪ್ ಬೇಕು ಅಂತ ಕೇಳಿದಾಗ ಅವ್ರುಗಳು ಕೂಡ ಈ ಆಕೋ ಸಾಮ್ರಾಜ್ಯಕ್ಕೆ ಅಪಾಯವಿದೆ ಅಂತ ಗೊತ್ತಾದಾಗ ಅವರು ಕೂಡ ಸಹಾಯ ಮಾಡೋದಕ್ಕೆ ಒಪ್ಕೊಂಡ್ಬಿಡ್ತಾರೆ. ಮತ್ತೆ ಕೀರಾ ಮೀಕಾನ ಮದ್ವೆ ಆಗೋದಕ್ಕೆ ಎಲ್ಲ ಅರೇಂಜ್ಮೆಂಟ್ ಮಾಡ್ಕೊಂಡು ಎಲ್ಲ ಜನರನ್ನು ಒಟ್ಟಿಗೆ ಕೂಡ್ಸಿರ್ತಾನೆ. ಇವ್ರುಗಳು ಕೂಡ ಆ ಒಂದು ಸಂಗೀತಗಾರರ ವೇಷದಲ್ಲಿ ಈ ಒಂದು ಸಾಮ್ರಾಜ್ಯದೊಳಗಡೆ ಎಂಟರ್ ಆಗ್ತಾರೆ. ಒಬ್ಬೊಬ್ರು ಕೂಡ ಒಂದೊಂಥರ ವಿಚಿತ್ರವಾಗಿರೋ ಡ್ರೆಸ್ ಹಾಕೊಂಡಿರ್ತಾರೆ. ಈ ಕಡೆ ಮೀಕಾಗೆ ಎಲ್ಲೋ ಒಂದ್ ಕಡೆ ನಂಬಿಕೆ ಇರುತ್ತೆ. ನಮ್ಮ ಹೀರೋ ಬಂದ್ಬಿಟ್ಟು ಇವಳನ್ನ ಕರ್ಕೊಂಡು ಹೋಗ್ತಾರೆ, ನಮ್ಮನ್ನ ಯಾರು ಕಾಪಾಡ್ತಾರೆ ಅಂತ ಒಂದು ನಂಬಿಕೆ ಮೇಲೆ ಕಾಯ್ಕೊಂಡು ಕುಂತಿರ್ತಾಳೆ. ಈಗ ಡ್ಯಾನ್ಸ್ ಪ್ರೋಗ್ರಾಮ್ ಕೂಡ ಶುರುವಾಗುತ್ತೆ. ಈ ಒಂದು ಡ್ಯಾನ್ಸ್ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿದಾಗ ಇವ್ರು ಏನ್ ಮಾಡ್ತಾರೆ ಅಂದ್ರೆ ಇವ್ರ ಗಮನ ಎಲ್ಲ ಇವ್ರ ಕಳಿಕೆ ಸೆಳೆಸ್ಕೋತಾರಲ್ಲ, ಇದೇ ಒಂದು ಟೈಮ್ ನ ಯೂಸ್ ಮಾಡ್ಕೊಂಡು ಬಾಕಿ ಉಳಿದಂತಹ ಹೀರೋಯಿನ್ಸ್ ಗಳೆಲ್ಲರೂ ಕೂಡ ಅಲ್ಲಿರುವಂತಹ ಸೋಲ್ಜರ್ಸ್ ಗಳನ್ನ ಒಬ್ಬೊಬ್ಬರಾಗಿ ಮುಗಿಸ್ತಾ ಬರ್ತಾ ಈ ಒಂದು ಸಾಮ್ರಾಜ್ಯದೊಳಗಡೆ ಎಂಟರ್ ಆಗ್ತಾ ಇರ್ತಾರೆ. ಹೀಗೆ ಮಾಡ್ತಾ 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 ಕೊನೆಯಲ್ಲಿ ಏನಾಗುತ್ತಪ್ಪ ಅಂದ್ರೆ ಓಯಿಶಿ ಒಂದು ಕತ್ತಿನ ತಗೊಂಡ್ಬಂದ್ಬಿಟ್ಟು ಈ ಕೀರನ ತಲೆನ ಎಗುರಿಸ್ಬೇಕು ಅನ್ನೋ ಅಷ್ಟಲ್ಲಿ ಇನ್ನೊಬ್ಬ ಸೈನಿಕನಿಗೆ ಗೊತ್ತಾಗ್ಬಿಟ್ಟಿರುತ್ತಲ್ಲ ಇವ್ರುಗಳು ಅಟ್ಯಾಕ್ ಮಾಡಕ್ ಬರ್ತಾ ಇದ್ದಾರೆ ಅಂತ. ಇದರಿಂದ ಓಯಿಶಿ ಮೇಲೆ ಬಾಣನ ಬಿಟ್ಬಿಡ್ತಾರೆ. ಇದರಿಂದ ಅವನ ಮುಖವಾಡ ಕಳ್ಸಿ ಬಿದ್ದೋಗಿ ಇವನು ಓಯಿಶಿ ಅಂತ ಗೊತ್ತಾಗಿ ಅವನ ಸೈನಿಕರೆಲ್ಲ ಯುದ್ಧಕ್ಕೆ ಹಿಡಿದು ಬಿಡ್ತಾರೆ. ಇದರಿಂದ ಆ ಜಾಗದಲ್ಲಿ ಗಲಬಿಲ್ಲಿ ಆಗ್ಬಿಡುತ್ತೆ. ಕೀರಾ ಮೀಕನ ಕರ್ಕೊಂಡು ಅಲ್ಲಿಂದ ಎಸ್ಕೇಪ್ ಆಗೋಕೆ ಟ್ರೈ ಮಾಡ್ತಾ ಇರ್ತಾರೆ. ಅವ್ರನ್ನ ಆಟಾಡ್ಸ್ಕೊಂಡೆ ನಮ್ಮ ಹೀರೋ ಹೋಗ್ತಾ ಹೋಗ್ತಾ ಅಲ್ಲಿರೋ ಸೈನಿಕರುಗಳೆಲ್ಲರನ್ನು ಕೂಡ ಮುಗಿಸ್ತಾ ಹೋಗ್ತಾ ಇರ್ತಾನೆ. ಈ ಕಡೆ ಬಾಕಿ ಉಳಿದಂತಹ ರೋರಿನ್ಸ್ ಗಳೆಲ್ಲರೂ ಕೂಡ ಕೀರಾ ಕಡೆ ಅವ್ರನ್ನೆಲ್ಲರನ್ನು ಕೂಡ ಮುಗಿಸ್ತಾ ಇರ್ತಾರೆ. ಕೀರಾ ಮೀಕನ ಕರ್ಕೊಂಡು ಓಡ್ತಾ ಇರ್ತಾಳಲ್ಲ, ಮೀರಾ ಅವ್ನ ಕೈಯಿಂದ ಬಿಡಿಸ್ಕೊಂಡು ಬೇರೆ ಕಡೆಗೆ ಹೊಡೋಗ್ಬಿಡ್ತಾಳೆ. ಇದರಿಂದ ಅವಳು ಹೋದ್ರೆ ಹೋಗ್ಲಿ ನಮ್ಮ ಪ್ರಾಣ ಉಳಿಸ್ಕೊಂಡ್ಬಿಡೋಣ ಅನ್ಬಿಟ್ಟು ಇವನು ಸಪರೇಟ್ ಆಗಿ ಓಡೋಕೆ ಶುರು ಮಾಡ್ತಾನೆ. ಈ ಕಡೆ ಮೀರಾ ಓಡ್ತಾ ಇರ್ತಾಳಲ್ಲ, ಓಡ್ತಾ ಆಗೋ ಈಗ ಮಾಡಿ ನಮ್ಮ ಹೀರೋನ ಹುಡುಕೆ ಬಿಡ್ತಾಳೆ. ನಮ್ಮ ಹೀರೋಗೂ ಕೂಡ ಇವಳನ್ನ ನೋಡಿ ಸಿಕ್ಕಾಪಟ್ಟೆ ಖುಷಿಯಾಗಿ ಹೋಗ್ಬಿಡುತ್ತೆ. ಆಗ ಅದೇ ಜಾಗಕ್ಕೆ ಈ ವಿಚ್ ಬರ್ತಾಳೆ. ಈ ಕಡೆ ಓಯಿಶಿನು ಕೂಡ ಕೀರನ ಹುಡ್ಕೊಂಡು ಹೋಗ್ತಾ ಇರ್ತಾನೆ ಅವ್ನ ಕತೆನ ಮುಗ್ಸೋಣ ಅಂತ. ಹೀಗೆ ಹುಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಅವನಿಗೂ ಕೂಡ ಕೀರಾ ಸಿಗ್ತಾನೆ. ಇದರಿಂದ ಇವ್ರುಗಳು ಕೂಡ ಇಲ್ಲಿ ಫೈಟಿಂಗಿಗೆ ಹೇಳಿತಾರೆ. ನಿನ್ ಕತೆನ ನಾನು ಇವತ್ತು ಇಲ್ಲೇ ಮುಗಿಸ್ತೀನಿ ಅನ್ಬಿಟ್ಟು ಒಂದು ಸ್ನೇಕ್ ಡ್ರ್ಯಾಗನ್ ಆಗಿ ಬದಲಾಗ್ಬಿಟ್ಟು ಇವ್ರ ಮೇಲೆ ಅಟ್ಯಾಕ್ ಮಾಡೋಕೆ ಅಂತ ಬಂದಾಗ ನಮ್ಮ ಹೀರೋ ಕೂಡ ಆ ಒಂದು ಕತ್ತಿಯಿಂದ ಫೈಟ್ ಮಾಡೋಕೆ ಶುರು ಮಾಡ್ತಾನೆ. ಈ ಕಡೆ ಇಲ್ಲಿ ಇವನ್ ಫೈಟ್ ಮಾಡ್ತಾ ಇರ್ತಾನೆ, ಆ ಕಡೆ ಅವರಿಬ್ರು ಅಲ್ಲಿ ಫೈಟ್ ಮಾಡ್ತಾ ಇರ್ತಾರೆ. ಇಬ್ರು ಕೂಡ ಓಟ್ನಲ್ಲಿ
ಮಸ್ತಾಗಿ ಫೈಟ್ ಮಾಡ್ತಾ ಇರ್ತಾರೆ. ನಮ್ಮ ಹೀರೋ ಆ ಒಂದು ವಿಚ್ ನ ಸಾಯಿಸೋಕೆ ಎಷ್ಟೇ ಸರಿ ಟ್ರೈ ಮಾಡಿದ್ರು ಕೂಡ ತಪ್ಪಿಸ್ಕೋತಾನೆ ಇರ್ತಾಳೆ, ಮತ್ತೆ ನಮ್ಮ ಹೀರೋಗೆ ಹೊಡಿತಾನೆ ಇರ್ತಾಳೆ. ಹೀಗೆ ಹೊಡಿತಾ ನಮ್ಮ ಹೀರೋನ ಕತ್ತಿ ತುಂಬಾ ದೂರ ಬಿದ್ದೋಗ್ಬಿಡುತ್ತೆ. ಮತ್ತು ಮೀಕನ ಸಾಯಿಸೋಕೆ ಅಂತ ಹೋಗ್ತಿರ್ಬೇಕಾದ್ರೆ ಅವಾಗ ನಮ್ಮ ಹೀರೋ ತನ್ನ ಒಳಗಡೆ ಇರುವಂತ ಸೂಪರ್ ಪವರ್ನ ಯೂಸ್ ಮಾಡ್ತಾನೆ. ತನ್ನ ಒಳಗಡೆ ಇರೋ ಎಲ್ಲ ಪವರ್ನ ಯೂಸ್ ಮಾಡಿ ತುಂಬಾ ಸ್ಪೀಡಾಗಿ ಹೋಗ್ಬಿಟ್ಟು ಆ ಒಂದು ಕತ್ತಿನ ತಗೊಂಡು ಹಾಗೆ ಅದೇ ಸ್ಪೀಡ್ನ ಮೇಂಟೈನ್ ಮಾಡ್ತಾ ಸ್ನೇಕ್ ಡ್ರ್ಯಾಗನ್ ಕತ್ತಿಗೆ ಚುಚ್ಬಿಡ್ತಾನೆ. ಚುಚ್ಚಿದ ತಕ್ಷಣ ಅದು ಕೂಡ ಅಲ್ಲೇ ಸತ್ತೋಗ್ಬಿಡುತ್ತೆ. ಅಷ್ಟೇ, ಮುಗೀತು. ಈ ಒಂದು ವಿಚ್ ನ ಕಥೆನೂ ಅಲ್ಲೇ ಮುಗಿದೋಗುತ್ತೆ. ಈ ಕಡೆ ಇವರಿಬ್ರು ಫೈಟ್ ಮಾಡ್ತಾ ಇರ್ತಾರಲ್ಲ, ಫೈಟ್ ಮಾಡ್ತಾ ನಮ್ಮ ಹೋಯಿಶನ್ ಕೂಡ ತನ್ನ ಹಳೆ ರಿವೆಂಜ್ ನೆಲ್ಲ ಸೇರಿಸ್ಕೊಂಡು ಸಾರಿಗೆ ಹೊಡೆದಾಕ್ಬಿಡ್ತಾನೆ. ನಮ್ಮ ರಾಜನೇ ಸಾಯಿಸ್ತಾನೆ ನೀನು ಅಂದ್ಬಿಟ್ಟು. ಮತ್ತೆ ಹಾಗೆ ಅವ್ನ ಹೊಟ್ಟೆಗೆ ಒಂದು ಕತ್ತಿನ ಚುಚ್ಬಿಟ್ಟು ಒಂದು ತಲ್ವಾರ್ನ ತಗೊಂಡು ಅವ್ನ ತಲೆನ ಎಗುರಿಸ್ಬಿಡ್ತಾನೆ. ಅವ್ನ ತಲೆನ ಎಗುರಿಸಿ ಆ ತಲೆ ತಗೊಂಬಂದು ಆಚೆಗಡೆ ತೋರಿಸ್ತಾನೆ. ಇವ್ರುಗಳು ಫೈಟ್ ಮಾಡಿರ್ತಾರಲ್ಲ ಕೀರಾ ಕಡೆಯವರು, ಆ ಒಂದು ಕೀರಾ ತಲೆನ ನೋಡಿದ ತಕ್ಷಣ ಇವರೆಲ್ಲರೂ ಕೂಡ ಇವ್ರುಗಳಿಗೆ ಶರಣಾಗಿ ಹೋಗ್ಬಿಡ್ತಾರೆ. ಅವ್ನ ತಲೆನ ಎಗುರಿಸಿ ಎಲ್ಲರೂ ಕೂಡ ತನ್ನ ರಾಜ್ಯಕ್ಕೆ ವಾಪಸ್ ಬರ್ತಾರೆ, ಅಂದ್ರೆ ಆಕೋ ಸಾಮ್ರಾಜ್ಯಕ್ಕೆ ವಾಪಸ್ ಬರ್ತಾರೆ. ವಾಪಸ್ ಬಂದ್ಬಿಟ್ಟು ತನ್ನ ಮಹಾರಾಜ ಆಸೋನ ಸಮಾಧಿ ಹತ್ರ ನಿಮ್ಮ ರಿವೆಂಜ್ ನ ತೀರಿಸ್ಕೊಂಡ್ಬಿಟ್ಟು ಅಂದ್ಬಿಟ್ಟು ಎಲ್ಲರೂ ಕೂಡ ಸೆಲೆಬ್ರೇಟ್ ಮಾಡ್ತಾ ಇರ್ತಾರೆ. ಈ ಒಂದು ವಿಷಯ ದೊಡ್ಡ ಮಹಾರಾಜ ಶೋಗುನ್ ಕೊತುಗಾವಾಗೆ ಗೊತ್ತಾಗುತ್ತೆ. ಇದರಿಂದ ನಾನು ಹೇಳಿದ್ದೆ ತಾನೆ ನಿಮ್ಗೆ ಈ ಒಂದು ರಿವೆಂಜ್ ಹಿಂದೆ ಬೀಳ್ಬೇಡಿ ಅಂತ. ಆದ್ರೂ ಕೂಡ ಈ ಒಂದು ರೂಲ್ಸ್ ನ ಎಂತಕ್ ಬ್ರೇಕ್ ಮಾಡೋದ್ರಿಂದಾಗ ನಮ್ಮನ್ನ ಕ್ಷಮಿಸ್ಬಿಡಿ ಪ್ರಭು, ನಮ್ಮ ಮಹಾರಾಜನ ಇವ್ರುಗಳು ಮೋಸದಿಂದ ಅವರು ಸಾಯೋ ರೀತಿ ಮಾಡಿದ್ರು. ನಮ್ಮ ರಾಜ ನಮಗೆ ಯಾವತ್ತಿದ್ರು ದೇವರಿದ್ದಾಗೆ, ಅವ್ರಿಗೆ ಈ ರೀತಿ ಮಾಡಿದ್ರಲ್ಲ ಅವನ್ನ ಒಂದು ರಾಜನೀತಿಯಿಂದ ಈ ರೀತಿ ಮಾಡಿದೀವಿ ಅಂತ. ಈ ಒಂದು ವಿಷಯನೆಲ್ಲ ನೋಡಿ ಶೋಕುನ್ ಕೊತುಗಾವಾಗೆ ಏನ್ ಅನ್ಸಿರುತ್ತಪ್ಪ ಅಂದ್ರೆ ಇವರೆಲ್ಲರೂ ಕೂಡ ತನ್ನ ರಾಜನಿಗೆ ತುಂಬಾ ನಿಯತ್ತಾಗಿರುವಂತ ಜನರುಗಳು ತನ್ನ ರಾಜ್ಯನ ಕಾಪಾಡೋದಕ್ಕೋಸ್ಕರ ಈ ಒಂದು ಡಿಸಿಷನ್ ತಗೊಂಡು ತನ್ನ ರಾಜನ ರಿವೆಂಜ್ ನ ತೀರಿಸ್ಕೊಂಡಿದ್ದಾರೆ, ಅದು ತನ್ನ ರಾಜ್ಯಕ್ಕೋಸ್ಕರ ಅನ್ಬಿಟ್ಟು ಇವ್ರುಗಳೆಲ್ಲರಿಗೂ ಕೂಡ ಸಮುರಾಯಿನ ಸಾವನ್ನ ಕೊಡ್ತಾರೆ. ಸೇಮ್ ಅದೇ ರೀತಿ ಅಸಾನೋ ರೀತಿ ಇವ್ರುಗಳು ಕೂಡ ತಮ್ಮ ಪ್ರಾಣನ ತಾವೇ ತಗೊಂಬೇಕು. ಅದಕ್ಕೆ ಓಯಿಶು ಕೂಡ ಒಪ್ಕೊಂಡ್ಬಿಡ್ತಾನೆ. ಇನ್ನು ನಮ್ಮ ಹೀರೋಯಿನ್ಗೆ ಸಿಕ್ಕಾಪಟ್ಟೆ ಬೇಜಾರಾಗ್ತಾ ಇರುತ್ತೆ, ನಮ್ಮ ಹೀರೋನ ಕಳ್ಕೊತಾ ಇದೀನಲ್ಲ ಅನ್ಬಿಟ್ಟು. ಅದಕ್ಕೆ ಅವನು ಕೂಡ ಸಮಾಧಾನ ಮಾಡ್ತಾನೆ, ನಾನು ಇಷ್ಟೇ ಜನ್ಮ ಆದ್ರೂ ಕೂಡ ನಿನ್ಗೋಸ್ಕರ ನಾನು ಕಾಯ್ತೀನಿ, ನಿಮ್ಮನ್ನ ನಾನು ಪಡ್ಕೋತೀನಿ ಅಂತ ಅವಳಿಗೆ ಒಂದು ಪ್ರಾಮಿಸ್ ನ ಮಾಡ್ತಾನೆ. ಮತ್ತೆ ನೆಕ್ಸ್ಟ್ ಸೀನ್ ಅಲ್ಲೇ ನೋಡ್ತೀವಿ ಇವರೆಲ್ಲರೂ ಕೂಡ ಒಂದು ವೈಟ್ ಡ್ರೆಸ್ ನ ಹಾಕೊಂಡು ಎಲ್ಲರೂ ಕೂಡ ಸಾವ್ಗೆ ರೆಡಿ ಆಗಿರ್ತಾರೆ. ಅವಾಗ ಶೋಕುನ್ ಕೊತುಗಾವಾಗೆ ಅನ್ಸುತ್ತೆ ಇವರೆಲ್ಲ ರಾಜನೀತಿನ ನೋಡ್ಬಿಟ್ಟು ಓಯಿಶಿನ ಮಗನಾದ ಚಿಕಾರನ ಈ ಒಂದು ಶಿಕ್ಷೆಯಿಂದ ಆಚೆ ತರಿಸ್ತಾನೆ. ಯಾಕಪ್ಪ ಅಂದ್ರೆ ಈ ರೀತಿ 47 ರೋರಿನ್ಸ್ ಗಳಿದ್ರು, ಅವ್ರುಗಳು ತಮ್ಮ ರಾಜ್ಯಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡಕ್ಕೆ ರೆಡಿ ಆಗಿದ್ರು ಅನ್ನೋ ಒಂದು ವಿಷಯನ ಪ್ರಪಂಚಕ್ಕೆ ಸಾರೋಕೆ ಇವನ್ನ ಬದುಕಿಸಿರ್ತಾರೆ. ಎಲ್ಲರೂ ಕೂಡ ಸಮುರಾಯಿ ರೀತಿನೇ ತಮ್ಮ ಪ್ರಾಣನ ಅವ್ರೆ ತಗೊಂಡ್ಬಿಡ್ತಾರೆ. ನಮ್ಮ ಹೀರೋಯಿನ್ ಕೂಡ ಬೇರೆ ಮದ್ವೆ ಆಗ್ದಲೆ ನಾನು ಕಾಯಿನೇ ಮದ್ವೆ ಆಗ್ಬೇಕು ಅಂತ ಅವಳು ಕಾಯ್ತಾನೆ ಇರ್ತಾಳೆ. ಅದು ಈ ಜನ್ಮ ಆದ್ರೂ ಪರವಾಗಿಲ್ಲ, ಮುಂದಿನ ಜನ್ಮ ಆದ್ರೂ ಪರವಾಗಿಲ್ಲ ಅಂತ ಕಾಯ್ತಾ ಇರ್ತಾಳೆ. ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ. ಸೊ ಹೇಗಿತ್ತು ಮೂವಿ? ಇಷ್ಟ ಆದ್ರೆ ಲೈಕ್ ಮಾಡಿ, ಇಷ್ಟ ಆಗಿ ಡಿಸ್ಲೈಕ್ ಮಾಡಿ ಪರವಾಗಿಲ್ಲ. ಮುಂದಿನ ಸಲ ನಮ್ಗೆ ಇಷ್ಟ ಆಗೋ ಥರನೇ ಇನ್ನೊಂದು ಮೂವಿ ತೊಗೊಂಡ್ಬರ್ತೀನಿ. ಅದಕ್ಕೋಸ್ಕರ ನೀವು ಮಾಡಬೇಕಾಗಿರೋದಷ್ಟೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳೋದೊಂದೇ. ಸರಿ, ಇದೇ ರೀತಿ ಇಂಟ್ರೆಸ್ಟಿಂಗ್ ಆಗಿರೋ ಮೂವಿಗಳನ್ನ ನೋಡ್ಬೇಕನ್ಸಿದ್ರೆ ನಮ್ಮ ಚಾನಲ್ನ ಒಂದ್ಸಲಿ ವಿಸಿಟ್ ಮಾಡಿ ನೋಡ್ರಪ್ಪ. ಸರಿ, ಮುಂದಿನ ವಿಡಿಯೋ ಜೊತೆ ನಿಮ್ಮನ್ನ ಎಂಟರ್ಟೈನ್ಮೆಂಟ್ ಮಾಡೋಕೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್.